ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ವರುಣಾಘಾತಕ್ಕೆ ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಮಲಪ್ರಭೆ ಯಾವ ರೀತಿ ತನ್ನ ಆರ್ಭಟವನ್ನ ಮುಂದುವರಿಸುತ್ತಿದ್ದಾಳೆ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗಾಗಲೇ ಮಳೆ ಸಾಕಷ್ಟು ಅವಾಂತರಗಳನ್ನೇ ತೋರ್ತಾ ಇದೆ. ಸಹದೇವ್ ಮನೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಖಾನಾಪುರ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಬತ್ತಿ ಹೋಗಿದ್ದಂತಹ ಮಲಪ್ರಭಾ ನದಿಗೆ ಜೀವಕಳೆ ಬಂದಿರುವಂಥದ್ದು. ಕಳೆದ 4 ದಿನಗಳಿಂದ ಕಂಪ್ಲೀಟ್ ಆಗಿ ಬತ್ತಿ ಇದ್ದಂತಹ ಮಲಪ್ರಭಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ಸದ್ಯ ನಾನೀಗ ಈ ಒಂದು ಮಲಪ್ರಭಾ ನದಿ ತಟದಲ್ಲೇ ಇದ್ದೇನೆ. ಇದೇನದು ಜಾಂಬೂಟಿ ಸಂಪರ್ಕ ಹೊರ ವಲಯದಲ್ಲೇ ಹರಿದು ಹೋಗುವಂಥ ಮಲಪ್ರಭಾ ನದಿಯ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಈಗ ಎಷ್ಟರ ಮಟ್ಟಿಗೆ ನದಿಯ ತೀವ್ರತೆ ಇದೆ, ನೀರಿನ ಹರಿವು ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನು ಕೂಡ ನೀವೀಗ ನೋಡಬಹುದಾಗಿದೆ. ಕಳೆದ 4 ದಿನಗಳ ಹಿಂದೆ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ಹನಿ ನೀರು ಕೂಡ ಇರಲಿಲ್ಲ. ಆದರೆ ಇದೀಗ ಸದ್ಯ ಕಂಪ್ಲೀಟ್ ಆಗಿ ನೀರಿನಿಂದನೇ ಆವರಿಸಿರುವಂಥದ್ದು ನೀವೀಗ ನೋಡಬಹುದಾಗಿದೆ. ನದಿಯ ಸುತ್ತಮುತ್ತಲೂ ಕೂಡ ಈಗ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಖಾನಾಪುರ ತಾಲೂಕಿನಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಗೆ ಏನು ನದಿ ತುಂಬಿ ಹರಿತಾ ಇರುವಂಥದ್ದನ್ನು ಕೂಡ ನೀವೀಗ ನೋಡ್ಬೋದಾಗಿದೆ. ಇದೇ ರೀತಿ ಮಳೆ ಆಗಿದ್ದೆ ಆದರೆ ಬಹುತೇಕ ಮತ್ತಷ್ಟು ಜಮೀನುಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಒಟ್ಟಿನಲ್ಲಿ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆಯ ತೀವ್ರತೆಯನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಬರೀ ಒಂದು ಕಡೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥದ್ದು ಆದರೆ ಮತ್ತೊಂದು ಕಡೆ ನದಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಕಳೆದ 4 ದಿನಗಳಿಂದ ನಿರಂತರವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಅದರ ಜೊತೆಗೆ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಲಪ್ರಭಾ ನದಿಗೆ ಸದ್ಯ ಈಗ 1500ರಿಂದ 2000 ಕ್ಯೂಸೆಕ್ನಷ್ಟು ನೀರು ಹರಿದು ಒಳಹರಿವಿರುವಂಥದ್ದು. ಈ ಒಂದು ಮಲಪ್ರಭಾ ನದಿ ಏನಿದೆ ಮುಂದೆ ಸವದತ್ತಿ ಬಳಿ ನವಿಲು ತೀರ್ಥ ಜಲಾಶಯಕ್ಕೆ ಹೋಗಿ ಸೇರಿಕೊಳ್ಳುವಂಥದ್ದು. ಸೊ ಈಗ ಡ್ಯಾಮ್ಗಳು ಕೂಡ ಏನು ಖಾಲಿಯಾಗಿದ್ವು, ಅವುಗಳು ಕೂಡ ಈಗ ಒಂದು ಹಂತದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಡ್ಯಾಮ್ಗಳಿಗೂ ಕೂಡ ಜೀವಕಳೆ ಬರ್ತಾ ಇರುವಂಥದ್ದು. ಸದ್ಯ ಇನ್ನೂ ಕೂಡ ಮಳೆ ಮುಂದುವರೆದಿರುವಂಥ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಮಲಪ್ರಭಾ ಆಗಿರ್ಬೋದು, ಅದರ ಜೊತೆಗೆ ಘಟಪ್ರಭಾ, ಕೃಷ್ಣ, ದೂದ್ಗಂಗಾ, ವೇದಗಂಗಾ ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳೇನು ಹರಿತಾ ಇದ್ದಾವೆ ಅವೆಲ್ಲವೂ ಕೂಡ ಮೈದುಂಬಿ ಹರಿತಾ ಇರುವಂಥದ್ದು. ಕೇವಲ 4 ದಿನದಲ್ಲಿ ಎಲ್ಲ ನದಿಗಳಿಗೂ ಕೂಡ ಜೀವಕಳೆ ಬರುವುದರ ಜೊತೆಗೆ ಸದ್ಯ ಮೈದುಂಬಿ ಹರಿತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.